ದಿನಾಲು ಮಾಡೋ ಅಡುಗೆ ಒಳಗ ಸ್ವಲ್ಪ ಮಸಾಲೆ ಚೇಂಜ್ ಮಾಡಿದ್ವಿ ಅಂದ್ರ ಅದೇ ಸ್ಪೆಷಲ್ ಅಡುಗೆ ಆಗ್ತೈತಿ ನೋಡ್ರಿ. ಬರ್ರಿ ಇವತ್ತ ಮಸಾಲೆ ಭೇಂಡಿ ಫ್ರೈ ಅದೇ ರೀತಿ ಜೀರಾ ಪರೋಟ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನ್ರಿ. ಕಡಾಯಿ ಒಳಗ 1 ಕಪ್ ಆಗೋಷ್ಟು ಹಸಿ ಶೇಂಗಾ ಹಾಕೊಂಡೇನ್ರಿ. ಅದೇ ರೀತಿ 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕೊಂಡೇನ್ರಿ. ಇದನ್ನ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ವಂತ್ರಿ. ಲೋ ಫ್ಲೇಮ್ದಾಗ ಇಟ್ಟು ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. 2 ರಿಂದ 3 ನಿಮಿಷ ಫ್ರೈ ಆಗನ ಇದನ್ನ ಎತ್ತಿ ಒಂದು ಬಟ್ಲ ಅಥವಾ ಪ್ಲೇಟ್ ಒಳಗ ಎತ್ತಿಟ್ಕೊಳ್ಳುವಂತ್ರಿ. ನೋಡ್ತಾ ಇರ್ಬೋದ್ರಿ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಎಳ್ಳು ಅನ್ನೋದು ಒಂಚೂರು ಕಲರ್ ಚೇಂಜ್ ಆಗಿಲ್ರಿ, ಜಸ್ಟ್ ಲೈಟ್ ಆಗಿ ಕಲರ್ ಚೇಂಜ್ ಆಗೈತ್ರಿ. ನೆಕ್ಸ್ಟ್ ಏನ್ ಮಾಡೋದ್ರಿ, ಇಲ್ಲಿ ಇನ್ನೊಂದು ಕಡಾಯಿ ಇಟ್ಕೊಂಡೇನ್ರಿ. ಅಂದ್ರ ಅದೇ ಕಡಾಯಿ ಒಳಗೆ ಕಟ್ ಮಾಡಿರುವಂತ ಬೆಂಡಿಕಾಯಿ ಹಾಕೊಂಡೇನ್ರಿ ನಾನು. ಅದೇ ರೀತಿ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಈ ಬೆಂಡಿಕಾಯಿ ಒಳಗಿನ ಅಂಟಿನ ಅಂಶ ಹೋಗುವವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಹೈ ಫ್ಲೇಮ್ದಾಗ ಇಟ್ಟು ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಅಂಟಿನ ಅಂಶ ಅನ್ನೋದು ಒಂಚೂರು ಕಾಣಿಸ್ತಾ ಇಲ್ರಿ. ಉದ್ರುದ್ರಾಗಿ ಬೆಂಡಿಕಾಯಿ ಅನ್ನೋದು ಈ ರೀತಿ ಉದ್ರುದ್ರಾಗಿ ಬರ್ಬೇಕ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಇದು ಫ್ರೈ ಆಗೈತ್ರಿ. ನಾವೇನ್ ಮಾಡೋಮ್ರಿ, ಒಂದು ಪ್ಲೇಟ್ದಾಗ ಇದನ್ನ ಎತ್ತಿಟ್ಕೊಳ್ಳುವಂತ್ರಿ. ನೋಡ್ತಾ ಇರ್ಬೋದ್ರಿ ಬೆಂಡಿಕಾಯಿ ಒಳಗ ಒಂಚೂರು ಕೂಡ ಅಂಟಿನ ಅಂಶ ಅನ್ನೋದು ಕೂಡ ಇಲ್ರಿ. ಈ ರೀತಿ ಫ್ರೈ ಆಗನ ಇದನ್ನ ಸೈಡಿಗೆ ಎತ್ತಿಟ್ಟು ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿ ತಗೊಂಡೇನ್ರಿ. ಮಿಕ್ಸಿ ಜಾರಿ ಒಳಗ ಶೇಂಗಾ ಮತ್ತೆ ಎಳ್ಳೆನ್ ಹುರಿದಿಟ್ಕೊಂಡಿವಲ್ರಿ ಅದು ಹಾಕೊಂಡೇನ್ರಿ. ಸ್ವಲ್ಪ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ ಹಾಕೊಂಡೇನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ ಬರುವಂತ್ರಿ. ನೋಡ್ತಾ ಇರ್ಬೋದ್ರಿ ಈ ರೀತಿ ರುಬ್ಕೊಂಡ್ ಬರ್ಬೇಕು ನೋಡ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಅವಾಗ ಇನ್ನೊಂದ್ ಕಡಾಯಿ ಇಟ್ಕೊಂಡೇನ್ರಿ ನಾನಿಲ್ಲಿ. ಅದ್ರ ಕಡಾಯಿ ಒಳಗ 2 ಸ್ಪೂನ್ ಆಗುವಷ್ಟು ಎಣ್ಣೆ, ಸ್ವಲ್ಪ ಸಾಸ್ವಿ, ಅದೇ ರೀತಿ ಜೀರಿಗೆ ಕೂಡ ಹಾಕೊಂಡೇನ್ರಿ. ಸ್ವಲ್ಪ ಕರಿಬೇವಿನ ಎಲೆ. ಇವಾಗ ಏನ್ ನಾವು ರುಬ್ಬಿಟ್ಕೊಂಡಿದ್ವಲ್ರಿ ಮಸಾಲ, ಆ ಮಸಾಲ ಕೂಡ ಎಣ್ಣೆ ಒಳಗ್ ಹಾಕೊಂಡೇನ್ರಿ. ಒಂದ್ ಚಿಟಿಕೆ ಆಗುವಷ್ಟು ಅರಿಶಿನ ಹಾಕೊಂಡೇನ್ರಿ. ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳುವಂತ್ರಿ. ಲೋ ಫ್ಲೇಮ್ದಾಗ ಮಸಾಲ ಅನ್ನೋದು ಚಂದಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ಮಸಾಲ ಅನ್ನೋದು ಅದು ಕೂಡ ಉದ್ರುದ್ರಾಗಿ ಬರ್ಬೇಕ್ರಿ, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ಅವಾಗ ಬೆಂಡಿಕಾಯಿ ಒಳಗ್ ನಾವು ಈ ಮಸಾಲ ಹಾಕ್ದೇವ್ ಅಂದ್ರ ಟೇಸ್ಟ್ ಅನ್ನೋದು ಸೂಪರ್ ಆಗಿ ಬರ್ತೈತ್ರಿ. ಇವಾಗ ನೋಡ್ರಿ ನಾವೇನ್ ಫ್ರೈ ಮಾಡಿ ಇಟ್ಕೊಂಡಿವಲ್ರಿ ಬೆಂಡಿಕಾಯಿನ, ಅದನ್ನ ಹಾಕತೀನಿ ನೋಡ್ರಿ. ಇವಾಗ 2 ರಿಂದ 3 ನಿಮಿಷ ಎರಡು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳುವಂತ್ರಿ. ನೋಡ್ತಾ ಇರ್ಬೋದ್ರಿ ಬೆಂಡಿಕಾಯಿ ಅನ್ನೋದು ಎಷ್ಟು ಉದ್ರುದ್ರಾಗಿ ಬಂದೈತೆ ಅಂತ ಹೇಳಿ. ನಾರ್ಮಲ್ ಆಗಿ ಒಂದೇ ತರದ ಬೆಂಡಿಕಾಯಿ ಮಾಡೋಕ್ಕಿಂತ ಈ ರೀತಿ ಒಂದ್ಸತಿ ಟ್ರೈ ಮಾಡ್ಬೋದು ನೋಡ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿ ಇರ್ತೈತ್ರಿ. ನೋಡ್ತಾ ಇರ್ಬೋದ್ರಿ ಬೆಂಡಿಕಾಯಿ ಅನ್ನೋದು ಎಷ್ಟು ಮಸ್ತಾಗಿ ರೆಡಿ ಆಗೈತೆ ಅಂತ ಹೇಳಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಇಟ್ಬಿಡುವಂತ್ರಿ ಸೈಡಿಗೆ. ನೆಕ್ಸ್ಟ್ ಇಲ್ಲಿ ನಾನು ಜೀರಾ ಪರೋಟ ಮಾಡಿ ತೋರ್ಸಾತೀನಿ ನೋಡ್ರಿ. ಗೋಧಿ ಹಿಟ್ಟಿನ ಜೀರಾ ಪರೋಟ ಐತ್ರಿ. ಇದನ್ನ ನಾರ್ಮಲ್ ಆಗಿ ನಾವು ಚಪಾತಿ ಯಾವ ರೀತಿ ಮಾಡ್ತೇವಲ್ರಿ ಅದೇ ರೀತಿನೇ ಈ ಚಪಾತಿ ತರ ಮಾಡ್ಕೊಂಡು ನೆಕ್ಸ್ಟ್ ಇದ್ರ ಮೇಲೆ ಸ್ವಲ್ಪ ಜೀರಾ ಪುಡಿ ಹಾಕೊಂಡೇನ್ರಿ ನಾನು. ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡೇನ್ರಿ. ಮತ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೊಳ್ಳೋನ್ರಿ. ಸ್ವಲ್ಪ ಉಪ್ಪು, ಅದೇ ರೀತಿ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಇದನ್ನೆಲ್ಲ ಸವರ್ಕೊಳ್ಳುವಂತ್ರಿ ಚಪಾತಿಗೆ. ನಾರ್ಮಲ್ ಆಗಿ ಚಪಾತಿ ಮಾಡೋಕ್ಕಿಂತ ಈ ರೀತಿಯಾಗಿ ಬೆಂಡಿಕಾಯಿ ಜೊತೆ ಜೀರಾ ಪರೋಟ ಮಾಡಿದ್ರೆ ಬೆಂಡಿಕಾಯಿ ಯಾರು ತಿನ್ನಲ್ಲ ಅಲ್ರಿ ಅವ್ರು ಕೂಡ ಇಷ್ಟಪಟ್ಟು ತಿಂತಾರ ನೋಡ್ರಿ. ಅಷ್ಟು ಟೇಸ್ಟಿಯಾಗಿ ಈ ಪರೋಟ ಜೊತೆ, ಆ ಬೆಂಡಿಕಾಯಿ ಜೊತೆ ಈ ಪರೋಟ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡ್ರಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇದನ್ನ ಟ್ರಯಾಂಗಲ್ ಶೇಪ್ದಾಗ ನಾವ್ ಇದನ್ನ ಲಟ್ಸ್ಕೊಳ್ಳುವಂತ್ರಿ. ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕೊಂಡು ಇದನ್ನ ಟ್ರಯಾಂಗಲ್ ಶೇಪ್ದಾಗ ಲಟ್ಸ್ಕೊಳ್ಳುವಂತ್ರಿ. ಜಾಸ್ತಿ ತೆಳುನು ಮಾಡಬಾರ್ದ್ರಿ, ಜಾಸ್ತಿ ದಪ್ಪನು ಮಾಡಬಾರ್ದು ನೋಡ್ರಿ. ಮೀಡಿಯಂ ಆಗಿರ್ಬೇಕ್ರಿ. ನೋಡ್ರಿ ಈ ರೀತಿ ಲಟ್ಸ್ಕೋಬೇಕ್ರಿ ತೆಳುವಾಗಿ. ಇವಾಗ ನೋಡ್ರಿ ಈ ರೀತಿ ಲಟ್ಸ್ಕೊಳ್ಳೋದಾಗನ ನಾನು ಆ ಕಡೆ ತವಾ ಕೂಡ ಇಟ್ಕೊಂಡೇನ್ರಿ. ಇವಾಗ ಇದೇನ್ ಜೀರಾ ಪರೋಟ ರೆಡಿ ಮಾಡಿವಲ್ರಿ ಅದನ್ನ ತವಾ ಮೇಲೆ ಹಾಕೊಳ್ಳುವಂತ್ರಿ. ನೋಡ್ರಿ ಇವಾಗ ತವಾಗ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವೇನ್ ರೆಡಿ ಮಾಡಿಟ್ಟಿವಲ್ರಿ ಜೀರಾ ಪರೋಟ ಅದನ್ನ ಹಾಕೊಳ್ಳುವಂತ್ರಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರ್ಕೊಂಡು 2 ಸೈಡ ಕ್ರಿಸ್ಪಿ ಆಗುವವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಎಣ್ಣೆ ಆದ್ರೆ ಹಚ್ಕೋಬೋದ್ರಿ, ತುಪ್ಪ ಆದ್ರೆ ಹಚ್ಕೋಬೋದ್ರಿ. ನೋಡ್ತಾ ಇರ್ಬೋದ್ರಿ ನೀವು ಎಷ್ಟು ಮಸ್ತಾಗೆ ಕಲರ್ ಬಂದೈತೆ ಅಂತ ಹೇಳಿ. ಈ ಬೆಂಡಿಕಾಯಿಗೆ ಈ ರೀತಿ ಜೀರಾ ಪರೋಟ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಬೆಂಡಿಕಾಯಿ ಮಸಾಲಾ ಫ್ರೈ ಕೂಡ ರೆಡಿ ಐತ್ರಿ. ಅದ್ರ ಜೊತೆ ನಾವು ಮಾಡಿದ್ದೀವಲ್ರಿ ಜೀರಾ ಪರೋಟ ಅದು ಕೂಡ ಸರ್ವ್ ಮಾಡತ್ತೀನಿ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ಈಜಿ ರೆಸಿಪಿ ನಿಮಗೆ ಬೇಕಾಗಿತ್ತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ರೆಡಿ ಆಗೈತೆ ಅಂತ ಹೇಳಿ ಜೀರಾ ಪರೋಟ. ಒಂದ್ಸರ್ತಿ ಈ ರೆಸಿಪಿನ ಮನೆಯೊಳಗ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇಷ್ಟೇ ಈಜಿ ರೆಸಿಪಿ ತರ್ತೀನಿ. ಅಲ್ಲಿವರೆಗೂ ಬಾಯ್.